ಸ್ಯಾಂಡಲ್ವುಡ್ನಲ್ಲಿ ಕಳೆದ ಕೆಲ ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು ನಟ ದರ್ಶನ್ ಅರೆಸ್ಟ್ ವಿಚಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈ ಪ್ರಕರಣ ಆದಮೇಲೆ ಒಂದೊಂದೇ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಕೂಡ 2 ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದು ಕೂಡ ಬಹಳ ಸುದ್ದಿ ಆಗ್ತಿದೆ. ಆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಗಮನಕ್ಕೆ ಇರೋವಂಥ ವಿಚಾರನೇ ನಟ ದರ್ಶನ್ ಅವರ ಅರೆಸ್ಟ್ ವಿಚಾರ. ಈ ವಿಚಾರ ಬಂದ ತಕ್ಷಣ ಎಲ್ರಿಗೂ ಒಂದು ಶಾಕ್ ಆಯಿತು. ಅರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಸ್ಟಾರ್ ನಟ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗೋದು ಅಂದರೆ ಏನು ಅನ್ನೋವಂಥದ್ದು. ಈ ಥರ ನಡಿಬಾರ್ದಿತ್ತು, ಇಂಥದ್ದೊಂದು ಘಟನೆ ಆಗಬಾರ್ದಿತ್ತು ಅನ್ನೋವಂಥದ್ದು. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮಾನ್ಸ್ಟರ್ ದೆವ್ವ ಎಲ್ಲಿರಬೇಕು ಆ ಜಾಗದಲ್ಲೇ ಇರಬೇಕು. ಯಾವ ಮೃಗ ಹೇಗೆ ಕಾಡಲ್ಲಿರಬೇಕು ಅಥವಾ ಜೂವಲ್ಲಿರಬೇಕು ಅಥವಾ ಒಂದು ಬಂದಿಖಾನೆಯಲ್ಲಿರಬೇಕು, ಹಾಗೆ ಇರಬೇಕು. ಬಾಲಿವುಡ್ಡಲ್ಲಿ ಸಂಜಯ್ ದತ್ ಅವರು ಟೆರರಿಸ್ಟ್ ಟಾಡಾ ಆ್ಯಕ್ಟಲ್ಲಿ ಅರೆಸ್ಟ್ ಆದಾಗಲೂ ಅನೇಕ ಪರ ಮತ್ತು ವಿರೋಧ ಬಂದಾಗ ಪರದ ಕಡೆ ಹೆಚ್ಚಿತ್ತು, ಯಾಕೆಂದರೆ ಅವನು ಚಿತ್ರನಟ ಆಗಿದ್ದ. ಆದರೆ ಯಾವಾಗ ಕೋರ್ಟು, ಪೊಲೀಸು, ಸರ್ಕಾರ ಆತನ ಕೈಲಿ ದಾವೂದ್ ಇಬ್ರಾಹಿಮಿನ AK-47 ಮನೇಲಿ ಇಟ್ಕೊಂಡಿದ್ದ, ದೇಶದ್ರೋಹಿತ ಕೆಲಸ ಮಾಡಿದ್ದ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ಪೊಲೀಸು ಮತ್ತು ತನಿಖೆ, ರೇಣುಕಾಸ್ವಾಮಿಯವರಿಗೆ ನ್ಯಾಯ ಸಿಗಬೇಕು ಅಂತ ತನಿಖೆ ಮಾಡಿ ಆ ಮೃಗನ ಜೈಲಿಗೆ ಹೋಗಬೇಕು ಅನ್ನೋ ಒಂದು ಮಾತು ನಡೀತಾ ಇದೆ. ಸಾಕ್ಷಿ ಆಧಾರದ ಮೇಲೆ ಈ ಡಿಜಿಟಲ್ ಎವಿಡೆನ್ಸ್ ಏನಿದೆ, ಈಗ ಮೊಬೈಲು, ಸೆಲ್ ಟವರ್ಸು, CCTV ಕ್ಯಾಮ್ರಾ, ಆಮೇಲೆ ಅನೇಕ ಜನರ ಹೇಳಿಕೆ, 165 ಹೇಳಿಕೆ ಕೊಟ್ಟಿರೋದು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೊಟ್ಟಿರೋದು. ದರ್ಶನ್ ಅವರಿಗೆ ಇದು ಎಲ್ಲೋ ಒಂದು ಕಡೆ ಆಪತ್ತಾಗುತ್ತೆ, ಅವರಿಗೆ ಕುತ್ತಿಗೆಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಅವರಿಗೆ ಸಮಾಜದಲ್ಲಿ ಇರೋಕ್ಕೆ ಮತ್ತು ಸಮಾಜವನ್ನು ಹೇಗೆ ನೋಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇಲ್ಲ. ಅದಕ್ಕೆ ಅವರಿಗೆ ನಿಜವಾದ ಒಂದು ಪರಿವರ್ತನೆ ಆಗಬೇಕು ಅಂದರೆ, ಚೇಂಜ್ ಆಗಬೇಕು. ಜೈಲಿಗೆ ಏನಕ್ಕೆ ಸೇರಿಸ್ತಾರೆ ಹೇಳಿ? ಜೈಲಿಗೆ ಹೋಗೋದು ನೀನು ಪರಿವರ್ತನೆ ಆಗಿ ಮಾನವನಾಗಿ ಬಾ ಅಂತ, ಒಂದು ಮಾನವನಾಗಿ ಬರಲಿ ಅಂತ ಪರಪ್ಪನಾಗ್ರಹ ಕಾಯ್ತಾ ಇದೆ ಅನ್ಕೊತಾ ಇದ್ದೀನಿ. ಸರ್, ಈ ಪ್ರಕರಣ ಆದಮೇಲೆ ಇದೊಂದೇ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಹೊರಗಡೆ ಬರ್ತಿದೆ. ಒಬ್ಬೊಬ್ಬರೇ ಬಂದು ಅವರ ಸಮಸ್ಯೆಗಳನ್ನು ಹೇಳಕ್ಕೆ ಶುರು ಮಾಡಿದ್ದಾರೆ. ಒಬ್ಬರು ಪ್ರೊಡ್ಯೂಸರ್ ಮುಂದೆ ಬರ್ತಾರೆ, ಅವರು ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ. ಮತ್ತೊಬ್ಬರು ಎಲ್ಲೋ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರೋರು ನನಗಿಂಥದ್ದು ಒಂದು ಘಟನೆ ಆಗಿತ್ತು ಅಂತ ಹೇಳ್ತಾರೆ. ಈಗ ಒಂದೊಂದೇ ಹೊರಗಡೆ ಬರ್ತಾ ಇರೋವಂಥದ್ದು. ಹಾಗಾದರೆ ಇಷ್ಟು ದಿನ ಹೆದರಿದ್ರ ಅವರೆಲ್ಲ? ಖಂಡಿತವಾಗಿಯೂ ಯಾವ ನಟ ತನ್ನ ಅಭಿಮಾನಿ ಸಂಘವನ್ನು ಬೆಳೆಸ್ತಾ ಇದ್ದ ದುಡ್ಡು ಕೊಟ್ಟು, ಯಾವ ನಟ ರೌಡಿಗಳನ್ನು, ಪುಡಾರಿಗಳನ್ನು ಬೆಳೆಸ್ತಾ ಇದ್ದ, ಯಾರು ಮಾತಾಡಿದ್ರೂ ಕೆಟ್ಟ ಪದಗಳು, ಕೆಟ್ಟ ಮಾತುಗಳು ಬರ್ತಾಯಿತ್ತು. ಆ ಕೆಟ್ಟ ಮಾತು ನೀವು ಯಾವುದೇ ನೋಡಿ, ಪಬ್ಬಲ್ಲಿ ನೋಡಿ, ಹೋಟ್ಲಲ್ಲಿ ನೋಡಿ, ಎಲ್ಲವೂ ಕೆಟ್ಟ ಪದಗಳೇ ಬರ್ತಾ ಇರೋದು, ರಾಂಗ್ ವರ್ಡ್ಸ್. ಈಗ ಎಲ್ಲರೂ ಬರ್ತಾ ಇದ್ದಾರೆ. ನಾನು ಮೊನ್ನೆ ಹಾಕಿದ್ದ ಪೋಸ್ಟಿನ ಸಾರಾಂಶ ಏನಿತ್ತು ಅಂದರೆ, ಅವರು ಮಾಡಿದ ಒಂದು ಟೀಕೆಗೆ, ಅವರು ಕೊಟ್ಟ ಒಂದು ಟಾರ್ಚರ್ಗೆ, ಅವರ ಕೊಟ್ಟ ಒಂದು ಚಿತ್ರಹಿಂಸೆ, ಮಾನಸಿಕವಾಗಿ ಕೊಟ್ಟ ಚಿತ್ರಹಿಂಸೆಗೆ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ಗೆ ಲಘು ಹೃದಯಾಘಾತ ಆಯಿತು. ಮೈಸೂರಿನ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಇವತ್ತು ನಾನು ಹಾಕಿರ್ತಕ್ಕಂಥ ಒಂದು ಪೋಸ್ಟಿನ ಏನು ಅಂದರೆ, 2022ರಲ್ಲಿ ಚಿತ್ರೀಕರಣ ಆಗಬೇಕಾದ್ರೆ ಒಂದು ಚಿತ್ರದಲ್ಲಿ, ಅದರಲ್ಲಿ ಒಬ್ಬರು ಸಹ ನಟಿಯಾಗಿರ್ತಕ್ಕಂಥವ್ರಿಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.